ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಇವಾಗ ಬಿಗ್ ಬಾಸ್ ಮನೆ ಅಲ್ಲ, ಬಿಗ್ ಬಾಸ್ ಕಾಲೇಜ್ ಆಗಿದೆ. ಸೊ ಏನು ಎತ್ತ ಕತೆ ಅಂತ ಈ ಪ್ರೋಮೋದಲ್ಲಿ ಫುಲ್ ಡಿಸ್ಕಸ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನು ತಿಳ್ಕೊಂಬರೋಣ. ಈ ವಾರ ಫುಲ್ಲು ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಕಾಲೇಜ್ ಆಗಿದೆ. ಸೊ ಈ ಕಾಲೇಜ್ ಒಳಗಡೆ ಏನೇನೆಲ್ಲ ನಡೆಯುತ್ತೆ ಅಂತ ನಿಮ್ಗೆ ಹೋಗ್ತಾ 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 ಕಾಲೇಜಲ್ಲಿ ಏನೇನು ಇರುತ್ತೋ ಎಲ್ಲಾನು ನಡೆಯುತ್ತೆ. ಸೊ ಲವ್ ನಡೆಯುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಜಗಳ ಇರುತ್ತೆ, ಸೊ ಟೀಸಿಂಗ್ ಇರುತ್ತೆ, ರ್ಯಾಗಿಂಗ್ ಇರುತ್ತೆ, ಎಲ್ಲಾನು ಕೂಡ ಇನ್ಕ್ಲೂಡ್ ಆಗುತ್ತೆ. ಎಕ್ಸೆಪ್ಟ್ ಓದೋದೊಂದು ಬಿಟ್ಟು ಎಲ್ಲ ಇರುತ್ತೆ. ಸೊ ಈಗ ಆಲ್ರೆಡಿ ಕ್ರಿಂಜ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿರುವಂತ ಸೂರಜ್ ಮತ್ತೆ ರಾಶಿಕ್ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಾಲೇಜ್ ಅಂತ ಅಂದ್ಮೇಲೆ ಇನ್ನ ಒಂಥರ ಬಿಗ್ ಬಾಸ್ ಅವರು ಈ ಕ್ಯಾಪ್ಷನ್ ಕೂಡ ಹಂಗೆ ಹಾಕಿದ್ದಾರೆ. ಸೊ ನಾವು ಏನ್ ಹೇಳ್ಬೇಕು ಗೊತ್ತಾಯ್ತಲ್ಲ ಬಿಗ್ ಬಾಸ್ ಅಂಡ್ ಈ ಕೈಗೆಲ್ಲ ಕಿಸ್ ಕೊಡ್ತಾ ಇದಾರೆ. ಅವಾಗ ಪಾಪ ಜಾನ್ವಿ ಅವ್ರಿಗೆ ಮುಜುಗರ ಆಗಲ್ಲ. ಅವ್ರ ಕ್ಯಾರೆಕ್ಟರ್ ಪಾಪ ಬೇರೆಯವ್ರಿಗೆ ನೋಡಿದಾಗ ಅದೊಂಥರ ಮುಜುಗರ ಆಗುತ್ತೆ. ಇವ್ರು ನೋಡಿದಾಗೆಲ್ಲ ಮುಜುಗರ ಆಗಲ್ಲ, ನಾಚಿಕೆ ಆಗಲ್ಲ, ಏನೂ ಆಗಲ್ಲ. ಇದಾದ್ಮೇಲೆ ಕಂಟಿನ್ಯೂ ನಾರ್ಮಲ್ ಆಗಿ ಅವ್ರು ಇದ್ದೇ ಇರುತ್ತೆ ಬಿಡಿ. ಇನ್ನೂ ಅಂತೂ ಕೇಳಕ್ಕೆ ಇನ್ಮೇಲಂತೂ ಕೇಳಲೇಬೇಡಿ. ಈ ವಾರ ಫುಲ್ಲು ಒಂಥರ ನನಗೆ ಯಾಕೋ ಒಂಥರ ಕ್ರಿಂಜ್ ಅಂತಾನೆ ಅನ್ಸುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ಅವ್ರು ಸ್ವಲ್ಪ ಕಾಮಿಡಿ ನೋಡ್ಬೋದು ಗುರು. ನಮ್ಮ ಚಂದ್ರಪ್ರಭಾ ಮತ್ತೆ ಗಿಲ್ಲಿ ಅವ್ರದ್ದು. ಆಕ್ಚುಲಿ ಚಂದ್ರಪ್ರಭಾ ಅವರು ಇವಾಗ ಅವರ ಒರಿಜಿನಲ್ ಏಜ್ ನೇ ಹೇಳ್ತಾ ಇದ್ರೆ 21 ಅಂತ. ಸುಮ್ಮನೆ ಎಲ್ಲ ಫುಲ್ಲು 90s ಕಾಲೇಜಲ್ಲಿ ಹೆಂಗಿರ್ತಾರೆ ಗೊತ್ತಾ, ಆ ಥರ ಅಟೈರ್ ಹಾಕೊಂಡಿದ್ದಾರೆ. ಫುಲ್ ಬೆಲ್ ಬಾಟಮ್ ಪ್ಯಾಂಟ್ಗಳು, ಬೆಲ್ ಬಾಟಮ್ ಶರ್ಟ್ಗಳು. ಸೊ ಹುಡುಗಿರು ಕೂಡ ಪಿಂಕ್ ವೈಟ್ ಫುಲ್ ವೈಟ್ ಹೋಲ್ ತರ ಇದೆಲ್ಲ ಇರುತ್ತಲ್ಲ, ಆ ರೇಂಜ್ಗೆ ಆ ತರ ಒಂದು ಡ್ರೆಸ್ಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇಲ್ಲಿ ಏಜ್ ಹೇಳ್ತಾ ಒಂದ್ ಕಡೆ ಸ್ಪಂದನ ಅವ್ರ ಜೊತೆ ಹೋಗ್ಬಿಟ್ಟು ಕೆನ್ನೆ ಮುಟ್ಟಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಕೆನ್ನೆ ಎಲ್ಲ ಮುಟ್ಬೇಡಿ ನೀವು ಅಭಿಷೇಕ್ ಹೋಗಿ ಮುಟ್ಟಕ್ಕೆ ಹೋಗ್ತಾರೆ. ಸೊ ಅವಾಗ ಗಿಲ್ಲಿ ನಟ ಮುಟ್ಟು ನಮ್ಮ ಟೀಮ್ ಅವ್ರು ನಾನೇ ಮುಟ್ಟಿಲ್ಲ ನೀನೇನು ಮುಟ್ಟೋದು ಅಂತ ಹೇಳ್ಬಿಟ್ಟು ಅವ್ರಾಗ ಮುಡ್ತಾರಲ್ಲೇ. ಸೊ ಒಟ್ನಲ್ಲಿ ಚೆನ್ನಾಗಿದೆ ಗುರು. ಆಕ್ಚುಲಿ ಗಿಲ್ಲಿ ಅವ್ರದ್ದು ಒಂದ್ ಸ್ವಲ್ಪ ಎಲ್ಲ ಒಂದ್ ಕಡೆ ಚೆನ್ನಾಗಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಇರೋದೇ ಫನ್ ಆಗಿ, ಬಟ್ ಇನ್ನೂ ಚೆನ್ನಾಗಿ ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡ್ ಹೋಗ್ತಾರೆ ಅಂತ ಅನ್ಸುತ್ತೆ. ಬಟ್ ಈಗ ಮನೆಯವರು ಎಲ್ಲರೂ ಕೂಡ ಕೋಪರೇಟ್ ಮಾಡ್ಬೇಕಾಗುತ್ತೆ. ಅಂಡ್ ಎಸ್ಪೆಷಲಿ ಈ ಒಂದು ವಾರ ಏನಿರುತ್ತೆ ಹಳೇದೆಲ್ಲ ಬಿಟ್ಬಿಟ್ಟು ಮನೆಗೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದು ಹೆಂಗ್ ಮಾಡ್ಬೇಕು ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತ. ಯಾಕಂದ್ರೆ BBK ಕಾಲೇಜು ಈಗ ನಿಮ್ಗೆ ಗೊತ್ತಿರೋ BBK ಸ್ಕೂಲ್ ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್. ಸ್ಕೂಲ್ ನ ಬಿಟ್ಬಿಟ್ಟು ಯಾಕೆ ಸಡನ್ ಆಗಿ ಕಾಲೇಜ್ ತಗೊಂಡ್ಬಂದ್ರೆ ಮೇ ಬಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ಅಪ್ಗ್ರೇಡ್ ಆಗ್ಲಿ ಅಂತ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಂಗಿದ್ರೆ ಕಾವ್ಯ ಅವರು ಹೋಗ್ಬಿಟ್ಟು ಬೋರ್ಡ್ ಕೂಡ ಇಟ್ಟಿದ್ದಾರೆ. ಅಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಲವ್ ಕ್ಲಾಸ್ ಅಂತ ಬರೀತಾ ಇದ್ದಾರೆ. ಅಬ್ಸರ್ವ್ ಮಾಡ್ತಾ ಇರೋದು ನೀವು. ಒಂಥರ ನಮ್ಮ ಕಾಶಿನಾಥ್ ಹಳೆ ಮೂವಿ ತರ ಲವ್ ಟ್ರೈನಿಂಗ್ ಇರುತ್ತಲ್ಲ. ಇವ್ರಿಗೆಲ್ಲ ಸ್ಟೂಡೆಂಟ್ಸ್ ಗಳಿಗೆಲ್ಲ ಪ್ರಿನ್ಸಿಪಲ್ ಯಾರು ಅಂತಂದ್ರೆ ಕ್ಯಾಪ್ಟನ್ ರಘು ಅವರು. ಸೊ ಅವರ ಒಂದು ನೇತೃತ್ವದಲ್ಲಿ ಸೊ ಎಲ್ಲ ನಡೀತಾ ಇದೆ ಇಲ್ಲಿ. ಅಂಡ್ ಈ ಗ್ಯಾಪ್ ಅಲ್ಲಿ ರಘು ಅವರು ಆಕ್ಚುಲಿ ಗಿಲ್ಲಿ ನಟನ ಸ್ವಿಮ್ಮಿಂಗ್ ಪೂಲ್ ತಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಿನ್ನೆ ಎಪಿಸೋಡ್ ಸುದೀಪ್ ಸರ್ ಸ್ವಲ್ಪ ಈ ಗಿಲ್ಲಿ ನಟ ಅವ್ರಿಗೆ ಹಂಗೆ ಕಾಲಿಡಿತಾ ಸೊ ರಘು ಅವ್ರಿಗೂ ಕೂಡ ನೀವು ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಹಾಕಲ್ಲ ಹಂಗೆ ಅಂತ ಹೇಳ್ತಿದ್ರು. ಅದನ್ನ ಇವಾಗ ಈಡೇರಿಸ್ತಾ ಇದಾರೆ. ಸೊ ಚೆನ್ನಾಗಿದೆ ಗುರು. ಆಕ್ಚುಲಿ ಫನ್ ಆಗಿರುತ್ತೆ. ಅದೇ ಎಕ್ಸೆಪ್ಟ್ ಅವ್ರ ಇಬ್ರು ನೋಡಕ್ಕಾಗಲ್ಲ ಅಷ್ಟೇ, ಸೂರಜ್ ಮತ್ತೆ. ಯಾಕಂದ್ರೆ ನಾನು ಸೂರಜ್ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ನಾನು ಫಸ್ಟ್ ಇಂದ 1-2 ವಿಡಿಯೋದಲ್ಲಿ ಹೇಳಿದಾಗ 2 days ನನಗೆ ಯಾಕೋ ಸ್ವಲ್ಪ ಪಾಸಿಟಿವ್ ಬಂತು. ಓಕೆ ನೋಡೋಣ, ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ, ಈ ತರ ಬಂದಿದ್ದಾರೆ, ಹುಡುಗಿರೆಲ್ಲ ಫುಲ್ ಇದಾಗ್ತಾರೆ ಅಂತ. ಇಲ್ಲ, ಆಕ್ಚುಲಿ ಇಬ್ರು ಕ್ರಿಂಜ್ ಆಗಿ ನಡ್ಕೊಳ್ತಾ ಇದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ನಿನ್ನೆ ಆಕ್ಚುಲಿ ತುಂಬಾ ಫೇಕ್ ಅಂತ ಅನ್ಸಿದ್ ಏನಂತಂದ್ರೆ ಎಲಿಮಿನೇಟ್ ಆಗಿರ್ತಾರ ಇವ್ರು ಓಡೋಗಿ ತಪ್ಕೊಂಡ್ರು ಗೊತ್ತಾ. ಯಾಕೆ ಗುರು ನಾನು ಹೇಳ್ತಿರೋದು, ನೀನು ಏನಂತ ಬಾಂಡಿಂಗ್ ಬೆಳೆಯಲ್ಲ ಗುರು. ನಾನು 100% ಬರ್ಕೊಡ್ತೀನಿ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಬಾಂಡಿಂಗ್ ಬರಬೇಕು ಅಂದ್ರೆ ಅವನ ಹತ್ರ ತುಂಬಾ ಸ್ಪೆಷಲ್ ಆಗಿ ಏನೋ ಇರಬೇಕು. ಆ ತರ ಇದೆಲ್ಲ ಬಾಂಡಿಂಗ್ ಅಂತ ಅನ್ನಿಸ್ತಾರ ನನಗೆ. ಬಿಗ್ ಬಾಸ್ ಅವ್ರಿಗೆ ಎತ್ಕೊಟ್ಟವ್ರೆ, ನಾವು ಅದನ್ನ ಟೇಕ್ ಆಫ್ ಮಾಡ್ಕೊಂಡು ಹೋಗೋಣ, ಜನರಿಗೆ ಮರಳು ಮಾಡೋಣ. ಹಂಗಲ್ಲ, ಜನಕ್ಕೆ ಮರಳು ಗೊತ್ತಾಗ್ಬಿಡುತ್ತೆ ಒರಿಜಿನಾಲಿಟಿ ಏನು ಅಂತ. ಇವಾಗ ಹೇಳ ಬಿಗ್ ಬಾಸ್ ಮನೆ ಒಳಗಡೆ ಆಚೆ ಹೋಗಿರೋರು ಯಾರು ಕೂಡ ಜೋಡಿ ಆಗಲ್ಲ, ಎಕ್ಸೆಪ್ಟ್ ಒಂದ್ ಜೋಡಿ ಲೈಕ್ ದಿವ್ಯಾ ಉಂಗ ಮತ್ತೆ ಇವರು ಅರವಿಂದ್ ಅವರು ಅಷ್ಟೇ. ಅವ್ರು ಇಬ್ರು ಬಿಟ್ರೆ ಅವ್ರು ಏನು ಮದುವೆ ಆಗಿಲ್ಲ, ಬಟ್ ಡೇಟಿಂಗ್ ಅಲ್ಲಿ ಇದ್ರೆ. ಬಟ್ ಎನಿವೆ ಅವ್ರು ತುಂಬಾ ಕ್ಲೋಸ್ ಆಗಿದ್ದಾರೆ, ಅದು ಗೊತ್ತಾಗುತ್ತೆ. ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಎಲ್ಲ ಹಾಕೊಳ್ತಾ ಇರ್ತಾರೆ ಫೋಟೋಸ್ಗಳನ್ನ. ಬಟ್ ಎಕ್ಸೆಪ್ಟ್ ಅವ್ರು ಬಿಟ್ಟರೆ ಇನ್ಯಾರೂ ಕೂಡ ನಿಮಗೆ ಜೋಡಿಗಳು ಅಂತ ಕಾಣಿಸಕ್ಕೆ ಸಿಗಲ್ಲ. ಯಾರು ಭವ್ಯ ತ್ರಿವಿಕ್ರಮ್ ಅವ್ರು ಎಷ್ಟು ಗುಸು ಅಂತೆಲ್ಲ ಮಾತಾಡಿದ್ರು, ಅವರು ಕೂಡ ಆಚೆ ಬಂದ್ಮೇಲೆ ಏನೂ ಆಗಿಲ್ಲ, ಎಲ್ಲ ಫ್ಲಾಪ್ ಆಯಿತು. ಆ್ಯಂಡ್ ನೀವು ತುಂಬಾ ಎಕ್ಸಾಂಪಲ್ಸ್ ಇದೆ. ಮತ್ತೆ ಕಾರ್ತಿಕ್, ಐಶ್ವರ್ಯ ಶಿಶಿರ್ ಅವರು ಇಲ್ಲ, ಐಶ್ವರ್ಯ ಶಿಶಿರ್ ಅವರು ಆ್ಯಕ್ಚುಲಿ ಅವರಿಬ್ರು ಪೇರೇ ಅಲ್ಲ ನಾನು ಹೇಳೋ ಪ್ರಕಾರ. ಬಟ್ ಇನ್ನೂ ಆಚೆಗಳು ಓಡಾಡ್ತಾ ಇದ್ದಾರೆ. ಬಟ್ ಅವರ ಒಂದು ಕೊಲಾಬ್ರೇಷನ್ ಅನ್ನೋದು ಏನಿದೆ ಗೊತ್ತಾ, ಆಕ್ಚುಲಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಪೇಡ್ ಪಾರ್ಟ್ನರ್ಶಿಪ್ಗಳು ಏನು ಬರುತ್ತೆ ಗೊತ್ತಾ, ಅದರಿಂದ ಕೊಲಾಬ್ರೇಷನ್ ಆಗ್ತಾ ಇದ್ದಾರೆ ಹೊರತು ಪರ್ಸನಲ್ ಆಗಿ ಏನೋ ಅವ್ರೇನು ಮಾಡ್ತಾ ಇಲ್ಲ. ಎಲ್ಲ ಶ್ರೀಲಂಕಾಗೆ ಹೋದಾಗ ರೀಸೆಂಟ್ ಆಗಿ ಕೂಡ ಅದು ಒಂದು ಕೆಸಿನೋದವ್ರು ಕರ್ಕೊಂಡಿರೋದಂತೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆಲ್ಲೂ ಒರಿಜಿನಾಲಿಟಿ ಅಂತ ಅನ್ಸಲ್ಲ. ಬಟ್ ಅದು ಶಿಶಿರ್ ಅವರು ಮತ್ತೆ ಇವ್ರು ಮಾಡ್ತಾ ಇದ್ದಿದ್ದು ಕ್ರಿಂಜ್ ಅನಿಸ್ತಿರ್ಲಿಲ್ಲ. ಬಟ್ ಶಿಶಿರ್ ಅವರು ಕಂಪ್ಲೀಟ್ ಆಗಿ ತನ್ನ ಮರ್ತ್ಕೊಂಡು ಬಿಗ್ ಬಾಸ್ ಒಳಗಡೆ ಇದ್ರು, ಗೇಮ್ಸ್ ಆಡ್ದಂಗೆ. ಅದು ಆ ತರ ತಪ್ಪಾಯ್ತು ಅಷ್ಟೇ. ಬಟ್ ಎನಿವೇಸ್ ಇಲ್ಲಿ ಸೂರಜ್ ಅವರು ಮಾಡ್ತಾ ಇರೋದು ನೋಡಿದ್ರೆ ಸೊ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಅಂದ್ರೆ ಇವ್ರದ್ದು ಲವ್ ಇಲ್ಲ ಏನಿಲ್ಲ, ಸುಮ್ಮನೆ ಏನೋ ಮಾಡಬೇಕು ಅಂತ ಸುಮ್ಮನೆ ಏನೋ ಬಿಗ್ ಬಾಸ್ ಕೊಟ್ಟವ್ರೆ ನಡೆಸ್ಕೊಂಡು ಹೋಗೋ ತರ ಕಾಣಿಸ್ತಾ ಇದೆ. ನಿಮ್ ಪ್ರಕಾರ ಇದೇನ್ ಅನ್ಸುತ್ತೆ ಗೈಸ್, ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಲ್ಲಿ ಆಕ್ಚುಲಿ 2 ಟೀಮ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಟೀಮು ರೆಡ್ ಹೌಸ್ ಅಂತ, ಇನ್ನೊಂದು ಟೀಮು ಬ್ಲೂ ಹೌಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಗೊತ್ತಿಲ್ಲ ಯಾವ ತಂಡಕ್ಕೆ ಯಾರ್ಯಾರು ಹೋಗಿದ್ದಾರೆ ಅಂತ. ಅಂಡ್ ನಿಮ್ ಬೆಳಗ್ಗೆ ಪ್ರಮೋದಲ್ಲಿ ಗೊತ್ತಿರೋ ಹಾಗೆ
ಒಂದು ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಬೇರೆ ಬೇರೆ ಆಗ್ತಾ ಇರೋದು, ಜಗಳ ಆಗ್ತಾ ಇರೋದು. ಇಲ್ಲಿ ರೆಡ್ ಹೌಸ್ ಒಬ್ರು ಬೇರೆ ಬೇರೆ ತಂಡ ಮಾಡಿದಾರಲ್ಲ, ಮೇ ಬಿ ನನ್ನ ಪ್ರಕಾರ ಏನ್ ಗೊತ್ತಾ, ಟೀಚರ್ಗಳೇ ಜಾನ್ವಿ ಮತ್ತೆ ಅಶ್ವಿನಿ ಅವ್ರು ಆಗಿರ್ತಾರೆ ಏನೋ ಅಂತ ಅನಿಸ್ತಾ ಇದೆ. ಪ್ರಿನ್ಸಿಪಲ್ ರಘು ಅವರು ಕಾಮನ್ ಆಗಿ ಗೊತ್ತಿದೆ. ಸೊ ಅವರ ಅಸಿಸ್ಟೆಂಟ್ಗಳು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಅಸಿಸ್ಟೆಂಟ್ ಇವರೊಬ್ರು, ನಮ್ಮ ಕಾಕ್ರೋಜ್ ಅವರೊಬ್ರು, ಅವರು ಸ್ಟೂಡೆಂಟ್ ಆಗಲ್ಲ ಅವ್ರು, ಇಲ್ಲ ಮೇ ಬಿ ಅವರು ವಿಲನ್ ಆಗ್ಬೋದು, ವಿಲನ್ ಸ್ಟೂಡೆಂಟ್. ಆಕ್ಚುಲಿ ಲೆಕ್ಚರರ್ ಯಾರು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಪ್ರಿನ್ಸಿಪಲ್ ಓಕೆ ರಘು ಅವ್ರಿಗೆ, ಅದೇ ಲೆಕ್ಚರರ್ ಅಶ್ವಿನಿ ಮತ್ತೆ ಜಾನ್ವಿ ಅವರು. ಅದ ಹಿಂಗೆ ಟೀಮ್ ಇರುತ್ತಲ್ಲ, ಅದ ಹಿಂಗೆ ಮೇ ಬಿ ಅವ್ರು ಕೊಡ್ಬೋದು ಟಾಸ್ಕ್. ಹೌದು ಇಂಟ್ರೆಸ್ಟಿಂಗ್ ಆಗಿದೆ ಟಾಸ್ಕ್ ಬಗ್ಗೆ, ಬಟ್ ಅದ್ರ ಬಗ್ಗೆ ಏನಿಲ್ಲ, ಫನ್ ಆಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ವಾರ ಫುಲ್ಲು ಜಗಳಗಳು ಕಮ್ಮಿ ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ, ಇವ್ರು ಇದ್ರಲ್ಲೂ ಜಗಳ ತೆಗೆದ್ರೆ ಹೋಗಿ ಬಂದು ಮೂಗಿ ಕೆಣಕರು ಅಂತ ನಾವು ಅದನ್ನೇ ಮಾಡ್ತೀನಿ ಅಂತಂದ್ರೆ ಯಾರಿಗೇನು ಮಾಡೋಕ್ಕಾಗತ್ತೆ. ಸೊ ಅದನ್ನ ಲಾಸ್ಟಲ್ಲಿ ನಮ್ಮ ಸುದೀಪ್ ಸರ್ ಬರ್ತಾರೆ ಕ್ಲಾಸ್ ತೊಗೊಳಕ್ಕೆ. ಸೊ ವೆಯ್ಟ್ ಮಾಡೋಣ. ಈ ವಾರ ಎಲ್ಲ ಫುಲ್ ಒಳ್ಳೆದಾಗಲಿ ಅಂತ ಕೇಳ್ಕೊಂತ ಇವಳನ್ನ ಏನು ಮಾಡ್ತೀನಿ. ಸಿಗೋಣ ಮುಂದೆ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.